ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾರ್ಮೋನೈಸ್ ಪಾತ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ರೇಖಿ ಬಗ್ಗೆ ಮಾತಾಡಿದ್ದೆ. ರೇಖಿ ಜೊತೆಯಲ್ಲಿ ರಾಜಕ್ರಿಯ ರೇಖಿ, ಏಂಜಲ್ಸ್ ಆ್ಯಂಡ್ ದೇವಸ್ ಥೆರಪಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಮಾಡ್ತಾಯಿದ್ದೀನಿ. ರೇಖಿಯಲ್ಲಿ ಫಸ್ಟ್ ಲೆವೆಲ್ಲು, ಸೆಕೆಂಡ್ ಲೆವೆಲ್ ತಗೊಂಡು ಆಮೇಲೆ ನೆಕ್ಸ್ಟು ಏಂಜಲ್ಸು ರಾಜಕ್ರಿಯ ರೇಖಿ ತಗೋಬೋದು. ಏಂಜಲ್ಸಲ್ಲಿ 3 ಲೆವೆಲ್ಸ್ ಇರುತ್ತೆ. ಅದು 3ನೇ ಲೆವೆಲ್ ಮಾಸ್ಟರ್ ಲೆವೆಲ್ಲು. ಫಸ್ಟ್ ಲೆವೆಲಲ್ಲಿ 16 ಏಂಜಲ್ಸ್ ಬರ್ತಾರೆ, 14ರಿಂದ 16 ಏಂಜಲ್ಸ್ ಬರ್ತಾರೆ. ಮತ್ತು ಕಾರ್ಡ್ ಕಟ್ಟಿಂಗ್ ಇರುತ್ತೆ. ಕಾರ್ಡ್ ಕಟ್ಟಿಂಗಲ್ಲಿ ಮೇಯ್ನು ಗಂಡ ಹೆಂಡತಿಗಿರ್ಬೋದು, ಇಲ್ಲ ಫ್ಯಾಮ್ಲಿಯಲ್ಲಿರ್ಬೋದು. ಈ ಥರ ಅವಶ್ಯಕತೆ ಇರೋದನ್ನ ನಾವು ಕಾರ್ಡ್ ಕಟ್ ಮಾಡಬಹುದು. ನಮಗೂ ಅವ್ರಿಗೂ ಇರೋ ಕಾರ್ಡ್ಸ್ ಎಲ್ಲನೂ ಕಟ್ಟಾಗುತ್ತೆ. ಮತ್ತು ನೆಕ್ಸ್ಟು ಅದರಲ್ಲೇ ನಾವು ಹೀಲಿಂಗು ಮಾಡ್ಕೊಳ್ಳೋದು ಇದೆ. ಹಣಕಾಸಿನ ತೊಂದರೆಗೆ, ಮತ್ತು ವಿದ್ಯಾಭ್ಯಾಸಕ್ಕೆ, ಗಂಡ ಹೆಂಡತಿ ಇಲ್ಲ ಹುಡುಗ ನೋಡ್ತಾಯಿದ್ದಾರೆ, ಹುಡುಗಿ ನೋಡ್ತಾಯಿದ್ದಾರೆ, ಅವರು ಇಲ್ಲ ಲವರ್ಸ್ಗಾಗಲಿ, ಈ ಥರ ಏಂಜಲ್ಸಲ್ಲಿ ನಾವು ನೋಡಬಹುದು. ಸೆಕೆಂಡ್ನೇ ಲೆವೆಲಲ್ಲಿ ಬಂದು ಅಕ್ಷೋಭ್ಯ ಅನ್ನೋರು ಏಂಜಲ್ಸ್ಗೆಲ್ಲನೂ ಮಾಸ್ಟರ್, ಅವ್ರು ಬರ್ತಾರೆ, ಮಾಸ್ಟರ್ಸ್ ಬರ್ತಾರೆ. ನೆಕ್ಸ್ಟು ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ, ಮತ್ತು ಕೃಷ್ಣ, ಈ ಥರ ಬೇರೆ ಬೇರೆ ದೇವತೆಗಳು, ಲಕ್ಷ್ಮಿ, ಈ ಥರ ದೇವತೆಗಳು ಮತ್ತು ಗುರುಗಳು ಎಲ್ಲರನ್ನೂ ಕಂಬೈನ್ಸಾಗಿ ಬರ್ತಾರೆ. ಮತ್ತು ನಾವು 5th ಡೈಮೆನ್ಷನಲ್ಲಿ ಅಲ್ಲಿ ಗುರುಗಳು ಇರ್ತಾರೆ, ಅವರು ಕನೆಕ್ಟ್ ಆಗ್ತಾರೆ. ಇದರಲ್ಲಿ ಉನ್ನತ ಆತ್ಮಗಳು ಮತ್ತು ನಮಗಿಂತ ಇನ್ನೂ ಜಾಸ್ತಿ ಸ್ಪಿರಿಚುವಲ್ ವೇಯಲ್ಲಿ ಮಾಸ್ಟರ್ಸ್ ಆಗಿರೋರು, ಅವರು ಕನೆಕ್ಟ್ ಆಗ್ತಾರೆ 5th ಡೈಮೆನ್ಷನಲ್ಲಿ. ಅಲ್ಲಿನೂ ಇದೇ ಥರ ಒಂದು ಟ್ರೋಪಾಲಿಸ್ ಆ ಥರ ಎಲ್ಲ ಥರನೂ ಇರ್ತೈತೆ ನಮಗೆ ಕಂಫರ್ಟಬಲ್ ಆಗಿ. ಇದರಲ್ಲಿ ಏಂಜಲ್ಸ್ ಏನಂದರೆ ನಮ್ಮನ್ನು ಕರ್ಮ ನೋಡೋದಿಲ್ಲ. ನಾವು ದೀಕ್ಷೆ ತಗೊಂಡು ನಾವು ಪ್ರಾಕ್ಟೀಸ್ ಮಾಡ್ತಾ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಇದರಲ್ಲಿ ರೇಖೆಯಲ್ಲಿ ಕರ್ಮ ಕ್ಲಿಯರ್ ಆಗ್ತಾ ಬರುತ್ತೆ. ಇವರು ಅದನ್ನು ಕರ್ಮನ ನೋಡೋಲ್ಲ, ಅವರು ಅದು ಕರ್ಮ ಬ್ಯಾಗೇಜ್ ಹಂಗೆ ಇರುತ್ತೆ. ನಮಗೆ ಪ್ರೆಸೆಂಟಲ್ಲಿ ನಮಗೆ ಕೆಲಸ ಆಗಬೇಕು, ಆಗ್ತಾಯಿಲ್ಲ, ಈ ರೇಖೆಯಲ್ಲಿ ಸ್ವಲ್ಪ ಸ್ಲೋ ಆಗ್ತಾಯಿದೆ ಅಂದರೆ ಇದನ್ನು ತಗೋಬೋದು. ಇದು ಅದೆರಡನ್ನೂ ಕಂಬೈನಾಗಿ ಇದು ಮಾಡಿದ್ರೆ ನಮಗೆ ರೇಖೆಯಲ್ಲಿ ಇನ್ನೂ ಮುಂದೆ ಸಾಗಬಹುದು, ನಮಗೆ ಕರ್ಮನೂ ಬೇಗ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ರಾಜಕ್ರಿಯ ರೇಖೆಯಲ್ಲಿ ನಮ್ಮ ಚಕ್ರಗಳ ಮೇಲೇ ಇರೋ ಬ್ಯಾಲೆನ್ಸಿಂಗ್ ಮತ್ತು ಕಲರ್ಸು ಬರುತ್ತೆ. ಅದರಲ್ಲಿ ಲಾಟೋತ್ ಅಂತ ದೇವರು ಬರ್ತಾರೆ, ಅವರು ಈಜಿಪ್ಟಲ್ಲಿ ಶಿವ ಅವರು ಬರ್ತಾರೆ, ಗಣೇಶ ಬರ್ತಾರೆ ನಮಗೆ. ಮತ್ತು ಒಂದು ಮಲ್ಟಿ ಪಿರಮಿಡ್ಸ್ ಅಲ್ಲಿ ಬರುತ್ತೆ. ನೆಕ್ಸ್ಟು ಇನ್ನೂ ಹಲವಾರು ಆಕ್ಯುಪೇಜರ್ಸ್ ಬಿಂದುಗಳು, ಆಕ್ಯುಪೇಜರ್ಸಲ್ಲಿ ಅಲ್ಲಿ ಟ್ರಿಪಲ್ ಕಿಂಗ್ ಚೇಂಬರ್ಸು, ಮತ್ತು ಇನ್ನು ನಮಗೆ ಚಕ್ರಗಳ ಮೇಲೆ ದಳಗಳಲ್ಲಿ ಅಲ್ಲೆಲ್ಲ ಓಪನ್ ಅಪ್ ಆಗುತ್ತೆ. ಮತ್ತು ರಿಗ್ರೆಷನ್ ಥೆರಪಿ, ಪಾಸ್ಟ್ ಲೈಫ್ ಕರ್ಮ, ಇನ್ನರ್ ಚೈಲ್ಡ್ ಹೀಲಿಂಗ್ ಅದರಲ್ಲಿ ಆಗುತ್ತೆ. ಇನ್ನೂ ಎನರ್ಜಿ ಗ್ರಿಡ್, ಪ್ರತಿರೂಪ ಪ್ರಯಾಣ, ಮತ್ತು ಅದರಲ್ಲೂ ನಮಗೆ ಬೇಸಿಕ್ ಯಾವ ಚಕ್ರ ಇಂಬ್ಯಾಲೆನ್ಸ್ ಆಗಿದೆ ಅಲ್ಲಿ ಹೀಲಿಂಗು. ಈ ರಾಜಕ್ರಿಯ ರೇಖೆಯಲ್ಲಿ ಕರ್ಮನ ಬೇಗ ಕ್ಲಿಯರ್ ಮಾಡುತ್ತೆ. ಈ ರೇಖೆ ಸ್ವಲ್ಪ ಸ್ಲೋ ಮಾಡುತ್ತೆ. ಈ ರಾಜಕ್ರಿಯ ರೇಖೆ ತಗೊಂಡ್ರೆ ರೇಖೆ ಪ್ರಾಕ್ಟೀಸ್ ಇರಲೇಬೇಕು. ರೇಖೆ ಪ್ರಾಕ್ಟೀಸ್ ಮಾಡಿಕೊಂಡು ಇದನ್ನು ಮಾಡ್ತಾ ಇನ್ನೂ ಬೇಗ ಕರ್ಮ ಕ್ಲಿಯರ್ ಆಗುತ್ತೆ. ಫ್ಯಾಮ್ಲಿಯಲ್ಲಿರಬಹುದು, ಬೇರೆ ಇನ್ಯಾವುದ್ರಲ್ಲಾದರೂ ಇರಬಹುದು ಪ್ರಾಬ್ಲಮ್ಸು, ಮನಿ, ಜಾಬ್, ರಿಲೇಷನ್ಸ್, ಈ ಥರ ಏನೇ ಇದರಲ್ಲಿದ್ರೂ ಮಾಡಬಹುದು. ನಮಗೋಸ್ಕರ ನಾವು ಮಾಡ್ತೀವಿ, ನಾವು ಮಾಸ್ಟರ್. ಇದರಲ್ಲೂ 6th ಲೆವೆಲ್ವರೆಗೂ ಇರುತ್ತೆ. ರಾಜಕ್ರಿಯ ರೇಖೆಯಲ್ಲಿ 6th ಲೆವೆಲ್ ಮಾಸ್ಟರ್ ಲೆವೆಲ್ವರೆಗೂ ಇರುತ್ತೆ. ಈ ರಾಜಕ್ರಿಯ ರೇಖೆ ಯಾವ ಥರ ಅಂದರೆ ನಾವು ಎಷ್ಟು ಸಮುದ್ರದ ಆಳಕ್ಕೆ ಇಳಿದಂಗೆ ಆಗುತ್ತೆ. ಎಷ್ಟು ಹಿಡಿತೀವೋ ಅಷ್ಟೂ ಅದರಲ್ಲಿ ಆಳದಿಂದ ತೆಗಿಬಹುದು. ಅಷ್ಟೊಂದು ಅದರಲ್ಲಿ ಮಹತ್ವವಿದೆ. ಅದಕ್ಕೆ ನಮ್ಮ ಫ್ಯಾಮ್ಲಿಗೆ ನಾವು ಹೀಲಿಂಗ್ ಮಾಡಿಕೊಂಡು ನಾವು ರೇಖೆ ಮಾಡಿಕೊಂಡ್ರೆ ಸಾಕು ಅನ್ನೋರು ರೇಖೆ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ತಗೊಂಡು, ಏಂಜಲ್ಸು ನಿಮಗೆ ಬೇಕಂದರೆ ಫಸ್ಟು ಸೆಕೆಂಡು ಸಾಕು, ಇಲ್ಲ ಫಸ್ಟು ಅಂದ್ರೂ ಓಕೆ, ನಿಮ್ಗಿಷ್ಟ. ಮತ್ತು ರಾಜಕ್ರಿಯ ರೇಖೆ ಮಾಸ್ಟರ್ ಆಗಿಲ್ಲ ಅಂದ್ರೂ ನೀವು 5th ಲೆವೆಲ್ವರೆಗೂ ತೊಗೋಬೋದು. ಇಲ್ಲ 5th ಲೆವೆಲ್ಲು ತೊಗೋಬೇಕಂದ್ರೆ ಇನ್ನು ಅದಕ್ಕಿಂತ ಕಮ್ಮಿನೂ ತೊಗೋಬಹುದು. ನಿಮಗೆ ಏನಂದರೆ ನಾವು ಅಷ್ಟೇ ಬಂದಾಗ ಒಂದೊಂದು ಲೆವೆಲ್ ಸಾಕು ಅಂದ್ಕೊಂಡೇ ಇದ್ದಿದ್ವಿ. ಆದರೆ ಮಾಡ್ತಾ ನಾವು ಏನಕ್ಕಾಗಿ ಭೂಮಿ ಮೇಲೆ ಹುಟ್ಟಿದ್ದೀವಿ, ಯಾರಿಗೋಸ್ಕರ, ಏನು ಮಾಡೋದಕ್ಕೋಸ್ಕರ, ನಮ್ಮಿಂದ ಏನು ಸಾಧ್ಯ ಆಗುತ್ತೆ, ನಾವು ಏನಕ್ಕೆ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇರುತ್ತೆ. ಒಂದೊಂದು ಲೆವೆಲು ತಗೊಳ್ತಾ ಅನಲೈಸ್ ಆಗ್ತಾ ಇರುತ್ತೆ. ನಾವು ಇಷ್ಟೇನ ಜೀವನ ಅಂತ ಅಂದ್ಕೊಂಡಿದ್ವಿ, ಆದರೆ ಇನ್ನೂ ಎಷ್ಟೊಂದು ಇದೆ. ನಾವು ಎಷ್ಟು ಜನಕ್ಕೆ ಹೆಲ್ಪ್ ಮಾಡಬೇಕು, ಎಷ್ಟು ಮಾಸ್ಟ್ರಿ ಆಗಿ ಸುಮ್ಮನೆ ಇರೋದಲ್ಲ, ಇನ್ನೂ ಎಷ್ಟು ಜನಕ್ಕೆ ಹೇಳ್ಕೊಡ್ಬೇಕು ಅನ್ನೋದನ್ನು ಅದರಲ್ಲಿ ಬರುತ್ತೆ.
ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ತೊಗೋಬೇಕು ಅಂದರೆ ಅದು ತಗೊಳ್ಳಿ, ಇಲ್ಲಾಂದರೆ ಬೇಡ. ಆದರೆ ರೇಖಿ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ತಗೊಂಡೇ ಈ ರಾಜಕ್ರಿಯ ರೇಖಿ ಏಂಜಲ್ಸ್ಗೆ ಹೋಗಬಹುದು. ಅದರಲ್ಲಿ ಉನ್ನತವಾಗಿ ನಿಮಗೆ ಅದ್ಭುತ ನಡೆಯುತ್ತೆ. ಮಹತ್ವ ಏನು ಅನ್ನೋದು ಗೊತ್ತಾಗುತ್ತೆ. ಉನ್ನತವಾದ ಅದ್ಭುತವಾಗಿ ಇರುತ್ತೆ, ಸಕ್ಸಸ್ ಸಿಗುತ್ತೆ. ನಿಮ್ಗೆ ಏನು ಬೇಕು ಅನ್ನೋದನ್ನು ನೀವು ಅಲ್ಲಿ ನೋಡಬಹುದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.